2016 ಪೆಸಿಫಿಕ್ ಮಹಾಸಾಗರದಲ್ಲಿ ಇರುವ ಪಿಟ್ ಐಲ್ಯಾಂಡ್ಸ್ನಲ್ಲಿ ಒಬ್ಬ ವ್ಯಕ್ತಿ ಡೈವಿಂಗ್ ಮಾಡುತ್ತಿದ್ದ. ಆಗ ಸಾಗರದ ಆಳದಲ್ಲಿ ಒಂದು ಕಬ್ಬಿಣದಿಂದ ಮಾಡಿದ ವಸ್ತು ಕಾಣಿಸಿತು. ವಿಚಿತ್ರ ಏನಂದ್ರೆ ಆ ವಸ್ತುವಿನ ಸುತ್ತ ನೀರು ಕುದಿತಾ ಇತ್ತು. ಅನುಮಾನಗೊಂಡು ಹತ್ತಿರ ಹೋಗಿ ನೋಡಿದಾಗ ಅದರ ಮೇಲೆ ಹೀಗೆ ಬರೆದಿತ್ತು, ಮಾರ್ಕ್ 4. ಇದನ್ನು ನೋಡಿ ಆ ವ್ಯಕ್ತಿ ಗಾಬರಿಗೊಂಡ. ಇದು 1950ರಲ್ಲಿ ಅಮೆರಿಕ ಮಾಡಿದ ಅತಿದೊಡ್ಡ ಪರಮಾಣು ಬಾಂಬ್. ಆದರೆ ಇದು ಇಲ್ಲಿಗೆ ಹೇಗೆ ಬಂತು? 75 ವರ್ಷದ ಹಿಂದೆ, ಅಂದರೆ 16 ಫೆಬ್ರವರಿ 1950 ಮಧ್ಯರಾತ್ರಿ 2 ಗಂಟೆ ಅಲಾಸ್ಕಾ ಎಲ್ಸನ್ ಏರ್ಫೋರ್ಸ್ ಬೇಸ್ನಲ್ಲಿ -40 ಡಿಗ್ರಿ ತಾಪಮಾನ ಇತ್ತು. ಈ ಸಮಯದಲ್ಲಿ ಪ್ರಪಂಚದ ಅತಿದೊಡ್ಡ ಬಾಂಬರ್ ವಿಮಾನವಾದ ಕನ್ವೇಯರ್ B-36B ಪೀಸ್ಮೇಕರ್ ಟೇಕ್ ಆಫ್ ಆಯಿತು. ಇದರಲ್ಲೇ 5000 kg ಇರುವ ಮಾರ್ಕ್ 4 ಪರಮಾಣು ಬಾಂಬ್ ಇತ್ತು. ಇದು ಎಷ್ಟು ಡೇಂಜರಸ್ ಅಂದರೆ ಇದನ್ನು ಹಾಕಿದ ಜಾಗದಲ್ಲಿ ಶೇಕಡ 60,000 ಜನರನ್ನು ಸಾಯಿಸುತ್ತೆ ಹಾಗೂ ಇದರ ರೇಡಿಯೇಷನ್ 1000 ಕಿಲೋಮೀಟರ್ ಗಾಳಿಯಲ್ಲಿ ಹರಡುತ್ತೆ. ಈ ವಿಮಾನದಲ್ಲಿ ಮಾರ್ಕ್ 4 ಜೊತೆಗೆ 5,000 ಪೌಂಡ್ಸ್ TNT ಹಾಗೂ ರೇಡಿಯೋ ಆಕ್ಟಿವ್ ನ್ಯಾಚುರಲ್ ಯುರೇನಿಯಂ ಇತ್ತು. ವಿಮಾನದಲ್ಲಿ ಪೈಲಟ್, ಕ್ಯಾಪ್ಟನ್ ಸೇರಿಕೊಂಡು 17 ಜನ ಕ್ರ್ಯೂ ಮೆಂಬರ್ಸ್ ಇದ್ದರು. ಇವರ ಕೆಲಸ ವಿಮಾನವನ್ನು ಅಲಾಸ್ಕಾಯಿಂದ ಟೆಕ್ಸಾಸ್ನ ಕಾರ್ಸ್ವೆಲ್ ಏರ್ಬೇಸ್ಗೆ ಸೇಫ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಆದರೆ ಟೇಕ್ ಆಫ್ ಆದ 7 ಗಂಟೆಯ ನಂತರ ವಿಮಾನದ 3 ಇಂಜನ್ಗಳು ಫೇಲ್ ಆದವು. 4ನೇ ಇಂಜನ್ಗೆ ಬೆಂಕಿ ಹಚ್ಚಿಕೊಂಡಿತ್ತು. ಇದರಿಂದ 12 ಕ್ರ್ಯೂ ಮೆಂಬರ್ಸ್ ಪ್ಯಾರಾಶೂಟ್ ಹಾಕಿಕೊಂಡು ನೀರಿನಲ್ಲಿ ಬಿದ್ದರು. ಈ ವಿಷಯ ತಿಳಿದುಕೊಂಡ ರಾಯಲ್ ಕೆನಡಿಯನ್ ಏರ್ಫೋರ್ಸ್ ಆಪರೇಷನ್ ಬ್ರಿಕ್ಸ್ ಅನ್ನು ಲಾಂಚ್ ಮಾಡಿ 12 ಜನರನ್ನು ಸೇವ್ ಮಾಡಿದರು. ಕಾಕ್ಪಿಟ್ನಲ್ಲಿ ಇದ್ದ ಪೈಲಟ್ಸ್ ಥಿಯೋಡರ್ ಶೆರೀರ್ಗೆ ಆ ನ್ಯೂಕ್ಲಿಯರ್ ಬಾಂಬನ್ನು ಸಮುದ್ರದಲ್ಲಿ ಬೀಳಿಸಿ ಎಂದರು. ಆದರೆ ಬಾಂಬ್ನ ಸಮೇತವಾಗಿ ಫ್ಲೈಟ್ ಕೂಡ ನೀರಿನಲ್ಲಿ ಕಣ್ಮರೆಯಾಯಿತು. ಇಲ್ಲಿ ಟ್ವಿಸ್ಟ್ ಏನೆಂದರೆ ಕೆಲವು ವರ್ಷಗಳ ನಂತರ ಕೆನಡಾದ ಕೋಲೋಗೇಟ್ ಪರ್ವತದಲ್ಲಿ ಫ್ಲೈಟ್ ಕ್ರ್ಯಾಶ್ ಆಯಿತು. ಪ್ರಾಣದಿಂದ ಇರುವ ಜನರನ್ನು ರೆಸ್ಕ್ಯೂ ಮಾಡಲು ಹೋದಾಗ ಅಲ್ಲಿ ವಿಮಾನದ ಅವಶೇಷಗಳು ಬಿದ್ದಿದ್ದವು. ಇದರ ಹತ್ತಿರ ಹೋಗಿ ನೋಡಿದಾಗ ಪೀಸ್ ಮೇಕರ್ ಎಂದು ಬರೆದಿತ್ತು. ಇದು ಹೋಗಬೇಕಿದ್ದು ಅಲಾಸ್ಕಾದಿಂದ ಟೆಕ್ಸಾಸ್ ಏರ್ಬೇಸ್ಗೆ. ಆದರೆ ಇದರ ಆಪೋಸಿಟ್ ದಿಕ್ಕಿನಲ್ಲಿ ಮೌಂಟ್ ಕೋಲ್ಗೇಟಲ್ಲಿ ಹೇಗೆ ಪತನವಾಯಿತು? ಇದರ ಬಗ್ಗೆ ಅಮೆರಿಕನ್ ಅಫಿಷಿಯಲ್ಸ್ ಹೀಗೆ ಹೇಳಿದ್ದರು, ಇದರಲ್ಲಿ ಇದ್ದ ಪರಮಾಣು ಬಾಂಬ್ ಸೇಫ್ ಆಗಿ ಡಿಸ್ಮ್ಯಾಂಟಲ್ ಮಾಡಿ ಪೆಸಿಫಿಕ್ ಸಾಗರದಲ್ಲಿ ಬೀಳಿಸುವ ಸಮಯದಲ್ಲಿ ವಿಮಾನ ಕೂಡ ನೀರಿನಲ್ಲಿ ಬಿದ್ದಿದೆ ಎಂದರು. ಆದರೆ ಮೌಂಟ್ ಕೋಲ್ಗೇಟ್ನಲ್ಲಿ ಹೇಗೆ ಕ್ರ್ಯಾಶ್ ಆಯಿತು? ಫ್ಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ತಪ್ಪ ಅಥವಾ ಅಮೆರಿಕನ್ ಕೆನಡಾ ಇದನ್ನು ಮುಚ್ಚಿ ಹಾಕುವ ಯತ್ನನ ಇದುವರೆಗೂ ತಿಳಿದಿಲ್ಲ. ವಿಮಾನದಲ್ಲಿ ಇದ್ದ ಇಂಪಾರ್ಟೆಂಟ್ ಹಾಗೂ ಸೆನ್ಸಿಟಿವ್ ಎಕ್ವಿಪ್ಮೆಂಟ್ಸ್ ಎಲ್ಲವನ್ನು ಅಮೆರಿಕದ ಆಫೀಸರ್ಸ್ ರಿಕವರ್ ಮಾಡಿಕೊಂಡು ವಿಮಾನದ ಟೆಕ್ನಾಲಜಿ ತಿಳಿಯಬಾರದೆಂದು ಕ್ರ್ಯಾಶ್ ಸೈಟ್ ಅನ್ನು ಎಕ್ಸ್ಪ್ಲೋಸಿವ್ಸ್ ನಿಂದ ಡೆಸ್ಟ್ರಾಯ್ ಮಾಡಿದರು. ಇಂಥ ಇನ್ಫೋಟೈನ್ಮೆಂಟ್ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ.